ನಿರ್ದೇಶಕ ವಿಜಯ್ ಪ್ರಸಾದ್ ಅವರ ಸಿನಿಮಾ ಮಾಡುವ ಶೈಲಿಯೇ ಭಿನ್ನ. ಜನರ ನಡುವಿನ ಸಂಬಂಧಗಳ ಎಳೆಯನ್ನೇ ಇಟ್ಕೊಂಡು ಅವರು ನವಿರಾದ ಕತೆ ಹೇಳ್ತಾರೆ. ಆದರೆ ಇತ್ತೀಚಿನ ಹಲವು ಸಿನಿಮಾಗಳಲ್ಲಿ ಕೊಂಚ ಹದ ತಪ್ಪಿತ್ತು. ಡಬಲ್ ಮೀನಿಂಗ್ ಸಂಭಾಷಣೆಗಳ ಬಳಕೆಯಿಂದಾಗಿ ನಿಜವಾದ ಫ್ಲೇವರ್ ಕಾಣೆಯಾಗಿತ್ತು. ಆದರೆ ಈಗ ವಿಜಯ್ ಪ್ರಸಾದ್ ಅವರು ಮತ್ತೆ ಸರಿಯಾದ ಹಳಿಗೆ ಮರಳಿದ್ದಾರೆ. ಅದು ಸಿದ್ಲಿಂಗು 2 ಸಿನಿಮಾ ಮೂಲಕ. ಈ ಸಿನಿಮಾದ ವಿಮರ್ಶೆ ಇಲ್ಲಿದೆ. ಕೇವಲ ಶೀರ್ಷಿಕೆ ಬೇಕು ಎಂಬ ಕಾರಣಕ್ಕೆ ವಿಜಯ್ ಪ್ರಸಾದ್ ಅವರು ಸಿದ್ಲಿಂಗು 2 ಸಿನಿಮಾ ಮಾಡಿಲ್ಲ. ಬದಲಿಗೆ ನಿಜವಾಗಿಯೂ ಸಿದ್ಲಿಂಗು ಕಥೆಯನ್ನ 2ನೇ ಪಾರ್ಟ್ನಲ್ಲಿ ಮುಂದುವರೆಸಿದ್ದಾರೆ. ಕಾರಿಗಾಗಿ ಸಿದ್ಲಿಂಗು ನಡೆಸುವ ಹುಡುಕಾಟ ಹೋರಾಟ ಈ ಬಾರಿಯೂ ಮುಂದುವರೆದಿದೆ. ಇಲ್ಲಿ ಕಾರು ಒಂದು ನೆಪವಷ್ಟೇ. ಅದನ್ನ ಇಟ್ಕೊಂಡು ಸಂಬಂಧಗಳ ಮೌಲ್ಯವನ್ನು ತಿಳಿಸುವ ಪ್ರಯತ್ನವನ್ನ ಎಲ್ಲಾ ಪಾತ್ರಗಳ ಮೂಲಕ ಮಾಡಲಾಗಿದೆ. ಮೊದಲ ಪಾರ್ಟ್ನಲ್ಲಿ ಮಂಗಳಾ ಟೀಚರ್ ಪಾತ್ರವನ್ನ ರಮ್ಯಾ ಮಾಡಿದ್ರು. ಈಗ ಸಿದ್ಲಿಂಗು 2 ಸಿನಿಮಾದಲ್ಲಿ ಅವರ ಪಾತ್ರ ಫ್ಲಾಶ್ ಬ್ಯಾಕ್ಗೆ ಮಾತ್ರ ಸೀಮಿತವಾಗಿದೆ. ಆದರೆ ಆ ಪಾತ್ರದ ಛಾಯೆ ಕೊನೆಯವರೆಗೂ ಸಾಗಿ ಬಂದಿದೆ. ನಟಿ ಸೋನು ಗೌಡ ಅವರು ಸಿವಿಕ್ವೆಲ್ಗೆ ನಾಯಕಿಯಾಗಿದ್ದಾರೆ. ಅವರು ಕೂಡ ಟೀಚರ್ ಆಗಿಯೇ ನಿವೇದಿತಾ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸುಮನ್ ರಂಗನಾಥ್ ಕೂಡ ಕೆಲವು ದೃಶ್ಯಗಳಲ್ಲಿ ಬಂದು ಟ್ವಿಸ್ಟ್ ನೀಡ್ತಾರೆ.